ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಕಿ ಉಳಿದಿರುವ ವ್ಯಾಜ್ಯಗಳನ್ನು ಸೌಹಾರ್ದಯುತವಾಗಿ ಹಾಗೂ ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳಲು ರಾಷ್ಟ್ರೀಯ ಲೋಕ ಅದಾಲತ್ ಅತ್ಯುತ್ತಮ ವೇದಿಕೆಯಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಹೇಳಿದ್ದಾರೆ. ನಗರದ ನ್ಯಾಯಾಲಯದ ವಕೀಲರ ಸಭಾಂಗಣದಲ್ಲಿ ಜುಲೈ 11ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಸಂಬಂಧ ಆಯೋಜನೆ ಮಾಡಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜಿ ಮಾಡಿಕೊಳ್ಳಬಹುದಾದ ನಾಗರಿಕ ಪ್ರಕರಣಗಳು, ಬ್ಯಾಂಕ್ ಸಾಲ, ಹಣ ವಸೂಲಿ, ಚೆಕ್ ಬೌನ್ಸ್, ಮೋಟಾರು ವಾಹನ ಅಪಘಾತ ಪರಿಹಾರ, ಕೌಟುಂಬಿಕ ವಿವಾಹದ ಸೇರಿ ವಿವಿಧ ಪ್ರಕರಣಗಳನ್ನು ಉಭಯ ಪಕ್ಷಗಳ ಪರಸ್ಪರ ಒಪ್ಪಿಗೆ ಮೇರೆಗೆ ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಲೋಕ್ ಅದಾಲತ್ ಉತ್ತಮ ಅವಕಾಶ ಕಲ್ಪಿಸುತ್ತೆ ಎಂದಿದ್ದಾರೆ. ಸಾಮಾನ್ಯ ನ್ಯಾಯಾಂಗ ಪ್ರಕ್ರಿಯೆಗೆ ಹೋಲಿಕೆ ಮಾಡಿದರೆ ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಕಡಿಮೆ ಅವಧಿಯಲ್ಲಿ ಇತ್ಯರ್ಥವಾಗುವುದರಿಂದ ಸಮಯ ಹಾಗೂ ಹಣ ಎರಡನ್ನೂ ಉಳಿತಾಯ ಮಾಡಬಹುದು. ಅಲ್ಲದೆ ಕೋರ್ಟ್ ಶುಲ್ಕ ಮರುಪಾವತಿ ಸೇರಿ ಕಾನೂನು ಅಡಿ ಲಭ್ಯವಿರುವಂತಹ ಸೌಲಭ್ಯಗಳನ್ನು ಪಕ್ಷಕಾರರು ಪಡೆಯಬಹುದು ಎಂದಿದ್ದಾರೆ. ಜುಲೈ 11ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ. ವಕೀಲರು, ಬ್ಯಾಂಕ್ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಹಾಗೂ ಪಕ್ಷಕಾರರು ಪರಸ್ಪರ ಸಹಕಾರ ಕೊಡುವುದರ ಮೂಲಕ ಲೋಕ ಅದಾಲತ್ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಪರವಾಗಿಲ್ಲ, ಸಮನ್ಸ್ ಪೊಲೀಸರಿಂದ ಪರವಾಗಿಲ್ಲ, ಸಮನ್ಸ್ ಸರ್ವ್ ಮಾಡ್ತಾ ಇದ್ದಾರೆ. ಅಥವಾ ಸಮನ್ಸ್ ಆಗಲಿಲ್ಲ ಅಂದ್ರೆ RPD ಕೊಟ್ಬಿಡ್ತೀವಿ, ನಮ್ಗೆ ಅವಕಾಶ ಇರ್ತದೆ. ಅದು ಬಿಟ್ಟು ವಾರಂಟ್ ಅಲ್ಲಿ ನಾವೇ ವಾರಂಟ್ ತಗೊಳೋಕ್ಕಾಗಲ್ಲ. ಹಂಗಾಗಿ ಅವರೇ ಮಾಡಬೇಕಾಗಿರೋದ್ರಿಂದ ಆ ಕೆಲಸವನ್ನ ಪೊಲೀಸ್ನವರು ನಿರಾಕರಿಸ್ತಾ ಇದ್ದಾರೆ. ತುಂಬಾ ಜನ ಅಡ್ವೊಕೇಟ್ಸ್ಗೆ ಅದು ಸಮಸ್ಯೆ ಆಗಿದೆ. ಒಂದು ಕೇಸ್ ಹಾಕಿ 2 ವರ್ಷ, 3 ವರ್ಷ, 4 ವರ್ಷ ಆದ್ರೂ ಸಹ ಅದನ್ನ ಬಗೆಹರಿಸಕ್ಕೆ ಆಗ್ತಾ ಇಲ್ಲ. ವಾರಂಟ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ನಾವು ಎಷ್ಟು ಸಾರಿ ಇಟ್ಕೊಂಡು ಹೋಗ್ಬೋದ್ರು ಅವ್ರು ಏನೋ ಒಂದು ಹೇಳಿ ನಮ್ಮ ಮೊದಲೇ ಅವ್ರು ಇನ್ಫಾರ್ಮ್ ಮಾಡೋಂಥ ಪರಿಸ್ಥಿತಿ ಸಹ ಬಂದಿದೆ. ನಾವೇ ಕರ್ಕೊಂಡು ಹೋಗ್ತೀವಿ ಬಾ ಅಂತ ಅವ್ರು ಪ್ರೆಷರ್ ಹಾಕ್ಬಿಟ್ರೆ ಅವ್ರು ಮೊದಲೇ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಮಾಡಿದ್ಮೇಲೆ ಇಂಥ ದಿನ ಕರ್ಕೊಂಡ್ಬಿಡ್ತಾರೆ ಕಂಪ್ಲೇಂಟ್, ನೀನು ಹುಷಾರಾಗಿರು, ಅಲರ್ಟ್ ಆಗಿರು ಅಂತ ಅವರೇ ಪೊಲೀಸ್ನವ್ರು ಹೇಳೋಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಎಲ್ಲ ವಕೀಲರು ನನ್ನಲ್ಲಿ ಮನವಿ ಮಾಡಿದ್ದೇನೆಂದ್ರೆ ಸಾಧ್ಯವಾದಷ್ಟು ವಾರಂಟ್ ಪೀಸಿಗಳನ್ನ, ಕೋರ್ಟ್ ಪೀಸಿಗಳನ್ನ 6 ತಿಂಗಳಿಗೆ ಅಥವಾ ಒಂದೊಂದು ವರ್ಷಕ್ಕೆ ಚೇಂಜ್ ಮಾಡೋ ತರ ದಯವಿಟ್ಟು ಒಂದು ಮಾಡಬೇಕು ನಮ್ಗೆ. ಯಾಕಂದ್ರೆ ಆ ರೀತಿ ಮಾಡೋದ್ರಿಂದ ಯಾರೂ ಸಹ ಇಲ್ಲಿ ಬೇರೆಯವರಕ್ಕೆ ಅವನು ಕೆಲವು ಅಡ್ವೊಕೇಟ್ಸ್ ಸಮಸ್ಯೆನೇ ಅದು. ಅವನೇ ಬಂದು ಯಾರೋ ವಕೀಲರಿಗೆ ರೆಫರ್ ಮಾಡ್ತಾನೆ. ನಮ್ಗೆ ಯಾರೋ ಅಡ್ವೊಕೇಟ್ಸ್ ಮೊನ್ನೆ ಕಂಪ್ಲೇಂಟ್ ಮಾಡಿದ್ರು, ಅವ್ನು ಯಾರೋ ಬಂದು ಅವ್ರ ಕ್ಲೈಂಟ್ನ ಕರ್ಕೊಂಡೋಗಿ ಇನ್ಯಾರೋ ವಕೀಲರಿಗೆ ರೆಫರ್ ಮಾಡೋಂಥ ಕೆಲಸ ಆಗ್ತದೆ. ಬರ್ತಾನೆ ಇರ್ತದೆ, ನಾವು ಕೇಳ್ತಾನೆ ಇರ್ತೀವಿ. ಅದು ವ್ಯವಸ್ಥೆ. ನಮಗೆ ಒಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ವಕೀಲರೆಲ್ಲ ಇದ್ರ ಬಗ್ಗೆ ಅನಿಸ್ಬೇಕು. ಜಾಸ್ತಿ ಡಿಸ್ಪೋಸಲ್ ಕೊಟ್ಟಿದ್ದೇ ಆದರೆ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜಿಂದ ನಮಗೆ ಕೆಲವು ಕಾರ್ಯಕ್ರಮಗಳು ಆಗಬೇಕಾಗಿರ್ತದೆ. ಇದು ಯೋಚನೆ ಮಾಡಬೇಕು ನೀವು. ನಾನು ಇಲ್ಲೆಲ್ಲ ಕೇಳಲ್ಲ. ನೀವು ಏನೇ ಮಾಡಿ 5 ಅಸೋಸಿಯೇಷನ್ ಇದೆ ಜಿಲ್ಲೆಯಲ್ಲಿ. 5 ಅಸೋಸಿಯೇಷನಲ್ಲಿ ಹೆಚ್ಚು ಡಿಸ್ಪೋಸಲ್ ಸಿಡ್ಲಘಟ್ಟ ಕೋರ್ಟಿಂದ ಹೋದರೆ ನಿಮಗೆ ಪ್ರತಿಫಲ ಇದೆ ಅಂತ ಹೇಳ್ತಾ, ಇದು ನಾನು ಹೇಳ್ತಾನೇ ಇದ್ದೀನಿ. 88ರಲ್ಲಿ ಕಾನೂನು ಆಯಿತು, 95ರಲ್ಲಿ ಕಾರ್ಯಗತಕ್ಕೆ ಬಂತು. 95 ಕಾರ್ಯಗತಕ್ಕೆ ಬಂದ ಮೇಲೆ ಹಿಂದೆ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ವಕೀಲರುಗಳೆಲ್ಲ ಗೊತ್ತು. ಎಲ್ಲೆಲ್ಲ ಈ ರವಿ ಭಾಳ ಪಾಠ ಮಾಡ್ತಾ ಚೆನ್ನಾಗಿ ಹೇಳ್ತಾ ಇದ್ವಿ. ಕೆಲವು ಹಿಂದೆ ಭಾಳ ಸುಂದರವಾಗಿ ಹೇಳ್ತಾ ಇದ್ವಿ. ಹೋಗಿ ಬರ್ತಾ ಇದ್ವಿ, ತಿರುಗಾಡ್ತಾ ಇದ್ವಿ, ಹೇಳ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಈ ಕೋವಿಡ್ ಬಂದ ಮೇಲೆ ಹಳ್ಳಿಗಳ ಕಡೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ನಮಗೇನಾದರೂ ಕೋವಿಡ್ ಬಂದ್ಬಿಡ್ತಾರೆ. ನಾವು ಇದು ಸ್ವಲ್ಪ ಗಮನ ಕೊಡಬೇಕು. ನಾವು ಗಮನ ಕೊಟ್ಟು ಹೆಚ್ಚು ಡಿಸ್ಪೋಸಲ್ ಏನಾದರೂ ಕೊಟ್ಟಿದ್ದೆ ಆದರೆ ಆ ಪ್ರತಿಫಲ ಈ ಸಿಡ್ಲಘಟ್ಟಕ್ಕೆ ಇರುತ್ತೆ ಅಂತ ಹೇಳ್ತಾ, ಅಂಚೆ ಇಲಾಖೆಯಲ್ಲಿ ಎಲ್ಲ ಒಂದು ಬ್ಯಾಂಕು ಮತ್ತೆ ಇನ್ಶೂರೆನ್ಸ್ ಕಂಪನಿಗಳೆಲ್ಲ ಕಂಪೇರ್ ಮಾಡಿದ್ರೆ ಒಂದು ನಿಟ್ಟಿನಲ್ಲಿ ಎಲ್ಲ ರೇಟ್ ಆಫ್ ಇಂಟ್ರೆಸ್ಟ್ಗಳನ್ನು ಹೆಚ್ಚಿಗೆನೇ ಇದೆ. ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಉಳಿತಾಯ ಖಾತೆಯಲ್ಲಿ 4% ಇದೆ. 4% ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಆಗಿರಲಿ ಇಲ್ಲ ಕಾರ್ಪೊರೇಟ್ ಬ್ಯಾಂಕ್ ಆಗಿರಲಿ ಯಾವುದೇ ಒಂದು ಇದರಲ್ಲೂ ಉಳಿತಾಯ ಖಾತೆಗೆ 4% ಇದುವರೆಗೂ ಕೊಟ್ಟಿಲ್ಲ. ಕೋವಿಡ್ ಮುಂಚೆ ಎಲ್ಲದರಲ್ಲೂ 4% ಇತ್ತು. ಇವಾಗ ಯಾವುದೋ ನೀವು ಕಟ್ಟು ತಗೊಳ್ಳೋ ಅಂತ ಅಕೌಂಟ್ಗೆ 4% ಬಡ್ಡಿ ಕೊಡ್ತಾ ಇದ್ವಿ. ನೀವು ಇಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಅಂದ್ರೆ ವಿತಿನ್ 1 ತಿಂಗಳಲ್ಲಿ ಇಡೀ ದೇಶಾದ್ಯಂತ ನೀವು ಎಲ್ಲಿ ಹೋದ್ರೂ ಸಹ ಅಕೌಂಟಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು, ಬೇಕಾದ್ರೆ ಕಟ್ಬೋದು. ಮಿನಿಮಮ್ ಬೇರೆ ಆಫೀಸಲ್ಲಿ ತಗೋಬೇಕಾದ್ರೆ 50,000 ಇರ್ತದೆ. ಬೇಕಾದ್ರೆ ನಿಫ್ಟ್ ಮತ್ತೆ RTGS ಎಲ್ಲಾನು ಬೇಕಾದ್ರೆ ಮಾಡಿಸ್ಕೋಬಹುದು. ATM ಸೌಲಭ್ಯ ಇದೆ, ಚೆಕ್ ಬುಕ್ ಸೌಲಭ್ಯ ಇದೆ, ನಾಮಿನೇಷನ್ ಸೌಲಭ್ಯ ಇದೆ. ಪ್ರತಿಯೊಂದು ಸಹ ಏನ್ ಬೇರೆ ಕಡೆ ನಿಮ್ಗೆಲ್ಲ ಸಿಗುತ್ತೋ ಅದಕ್ಕೆ ಆ ಸೇಮ್ ಎಲ್ಲ ಫೆಸಿಲಿಟೀಸು ಸಿಗ್ತಾ ಇದೆ. ಮತ್ತೆ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲೂ ನೀವು ತಗೊಳ್ಳೋದಕ್ಕೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟ ಮತ್ತೆ ತಾಲೂಕು ಮಟ್ಟ ಎಲ್ಲದಲ್ಲಿ ಪೋಸ್ಟ್ ಆಫೀಸ್ಗಳು ಎಲ್ಲ
ಒಂದು ಬ್ಯಾಂಕ್ ಕಂಪೇರ್ ಮಾಡಿದ್ರೆ 1.5 ಲಕ್ಷ ಪೋಸ್ಟ್ ಆಫೀಸ್ಗಳಿದೆ ನಮ್ಮ ದೇಶಾದ್ಯಂತ. ಸೊ ಈ ನಿಟ್ಟಿನಲ್ಲಿ ಎಸ್ ಬಿ ಅಕೌಂಟ್ ಉಳಿತಾಯ ಖಾತೆ ಅಕೌಂಟ್ ಅನ್ನೋದು ಪ್ರತಿಯೊಬ್ಬರು ಒಬ್ಬರಿಗೆ ಇರಬೇಕಾಗಿರುವಂತಹ ಒಂದು ಅಕೌಂಟ್ ಆಗಿರ್ತದೆ. ಅದನ್ನ 4% ಬಡ್ಡಿ ಕೊಡ್ತಾ ಇರ್ತೀವಿ. ನೀವು ಯಾವಾಗ ಬೇಕಾದ್ರೆ ಕ್ಲೈಂಟ್ಸ್ ಬೇಕಾದ್ರೆ ಅಕೌಂಟ್ ನಂಬರ್ ಕೊಟ್ಬಿಟ್ಟು ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ ಡಿಪಾಸಿಟ್ ಮಾಡಿ ಅಂತ ಹೇಳಿದ್ರೆ ಬಂದು ಡಿಪಾಸಿಟ್ ಮಾಡಿ ನಿಮಗೆ ತಗೊಬಂದು ಒಂದು ಅಕ್ನಾಲೇಜ್ ಮಾಡ್ಕೊಡ್ತಾರೆ, ಕಟ್ಟಿದೀವಿ ಅಂತ ಹೇಳ್ಬಿಟ್ಟು. ನೀವೇ ಬರೋ ಅವಶ್ಯಕತೆ ಇರಲ್ಲ. ವಿತ್ಡ್ರಾ ಮಾಡ್ಕೋಬೇಕಾದ್ರೆ ಬರ್ಬೋದು. ಅದ್ರ ಜೊತೆಗೆ 2 ಲಕ್ಷ 3 ಲಕ್ಷ ಚೆಕ್ಕೆಸ್ಗಳು ಇರ್ತಾವಲ್ಲ, ಅಂಥವುಗಳಿಗೆ ಸ್ವಲ್ಪ ಮನಸ್ಸು ಮಾಡಿ ಒಂದು 4 ಕಂತು. ಈಗ ಕಂತು ವಿಚಾರದಲ್ಲಿ ಬಂದಾಗ ಸ್ವಾಮಿ ಕಂತಂತ ಒಪ್ಕೊಬಿಡ್ತಾರೆ, ಆಮೇಲೆ ಕಟ್ಟಲ್ಲ ಅಂತ. ಕಟ್ಟಲಿಲ್ಲ ಅಂದ್ರೂ ಪ್ರೊಸೀಜರ್ ಅಂತೂ ಇದೆ ತಾನೆ, ಎಲ್ಲೂ ಹೋಗಲ್ಲ ಅಂತಾನೆ. ನಮ್ಮದು ಸುಮಾರು ಕೇಸ್ಗಳಲ್ಲಿ ರಿಕವರಿ ಮಾಡಿಸ್ತಾ ಇದ್ದೀವಿ. ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಮಾಡಿ ವಾರೆಂಟು, FLW ಅಟ್ಯಾಚ್ಮೆಂಟು ಮಾಡಿ. ಹಾಗಾಗಿ ಮನವರಿಕೆ ಮಾಡಿ ದಯವಿಟ್ಟು ಕಕ್ಷಿದಾರರಿಗೆ ನ್ಯಾಯ ಕೇಸ್ಗಳಲ್ಲಿ ಅದರಲ್ಲೂ ಕಂಪ್ಲೇಂಟ್ಸ್ ಹೇಳಿರೋ ವಕೀಲರು ಸ್ವಲ್ಪ ಸೆಂಟ್ರಲ್ಗೆ ಮನಸ್ಸು ಮಾಡಿ ಅಂತ. ಅದರಿಂದ ನಮಗೂ ಸ್ವಲ್ಪ ಒತ್ತಡಗಳು ಕಡಿಮೆ ಆಗುತ್ತೆ, ಲೋಕ ಅದಾಲತ್ ಮಾಡೋದು ಸ್ವಲ್ಪ ಸಕ್ಸಸ್ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ 2 ಪ್ರಕರಣಗಳಲ್ಲಿ ದಯವಿಟ್ಟು ಸಹಕಾರ ಬೇಕು. ಒಂದು ಪಾರ್ಟಿಷನ್ ಸೂಟ್ಗಳು, ಎರಡನೇದು ಎನ್ಎ ಆಕ್ಟ್ ಕೇಸ್ಗಳು. ಉಳಿದಿದ್ದ ಪ್ರಕರಣಗಳಲ್ಲಿ ಸಾಧ್ಯವಾದಷ್ಟು ತಾವುಗಳು ಕಕ್ಷಿದಾರರಿಗೆ ಹೇಳಿ ಸಾಧ್ಯವಾದರೆ ನಮಗೂ ಅವಕಾಶ ಮಾಡಿಕೊಡಿ, ನಾವು ಸಿಟ್ಟಿಂಗ್ ಮಾಡಿ ಅವತ್ತೇ ಲೋಕದ ದಿನ ಅವರು ಜಾಸ್ತಿ ಆದರೂ ಪರವಾಗಿಲ್ಲ ಮಾತಾಡಿ ಮಾಡಿಕೊಳ್ಳೋಣ ಅಂತ. ಮತ್ತು ಎರಡನೇದಾಗಿ ಕಕ್ಷಿದಾರ ಪಾರ್ಟಿಗಳನ್ನ ಆದಷ್ಟು ಪ್ರೆಸೆಂಟ್ ಇಲ್ಲದೇ ಪಾರ್ಟಿಗಳನ್ನ ಕಾಂಪ್ರಮೈಸ್ ಮಾಡೋದು ಕಷ್ಟ ಆಗುತ್ತೆ, ಅದು ತಪ್ಪು ಕೂಡ ಆಗುತ್ತೆ ಪ್ರಕ್ರಿಯೆ. ಹಾಗಾಗಿ ಆದಷ್ಟು ಕಕ್ಷಿದಾರ ಬರೋಕ್ಕಾಗಲಿಲ್ಲ, ಅನಾರೋಗ್ಯ ಓಡಾಡೋಕ್ಕಾಗಲಿಲ್ಲ ಅಂದರೆ GPಯನ್ನು ಮತ್ತೊಂದು ತಗೊಂಡು ಅವ್ರ ಪ್ರಮೋಷ ಪ್ರೆಸೆಂಟ್ ಇರೋಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ಏನಾದರೂ ನಿಮ್ದು ಅಮೆಂಡ್ಮೆಂಟ್ಗಳು ಅದ್ರಲ್ಲಿ ಏನಾದ್ರು ಸೇರಿಸ್ಬೇಕಾದ್ರೆ 10ನೇ ತಾರೀಕಿಂತ ಮುಂಚೆನೇ ಅವೆಲ್ಲ ಮಾಡ್ಕೋಬೇಕು. ಸ್ವಾಮಿ ಇವತ್ತು ಬಂದ್ಬಿಟ್ಟಿದ್ದಾರೆ ಊರಿಂದ, ನಾನು ದಯವಿಟ್ಟು ಇವತ್ತೇ ತಗೊಳ್ಳಿ ಅಂತ ಹೇಳಿದ್ರೆ ನಮಗೂ ಒಂಥರ ಅನ್ಸುತ್ತೆ. 11ನೇ ತಾರೀಕು ಇಟ್ಕೊಂಡ್ರೆ ನಮಗೂ ಒಂದು ಪಾಯಿಂಟ್ ಸಿಗುತ್ತೆ. 8ನೇದಾಗಿ 11ನೇ ತಾರೀಕು ಕೇಸ್ ಡಿಸ್ಪೋಸ್ ಆದ್ರೆ ಲೋಕ ಅದಾಲತ್ತಲ್ಲೂ ಈ ಥರ ಸಂಖ್ಯೆ ಹೆಚ್ಚಾದಂಗೆ ತೋರಿಸ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಪಾರ್ಟಿಗಳು 11ನೇ ತಾರೀಕಿಗೆ ತಪ್ಪದೆ ಹಾಜರಾಗಕ್ಕೆ ಹೇಳಿ. ಆಲ್ರೆಡಿ ರಾಜಿಗೆ ಬಂದಿರ್ತಾರೆ, ಯಾರು ಒಬ್ಬಿಬ್ರು ಒಪ್ತಾ ಇರೋದಿಲ್ಲ, ಅಂಥವ್ರನ್ನ ದಯವಿಟ್ಟು ಕರ್ಕೊಂಡ್ಬನ್ನಿ. ಅವತ್ತು 1 ಅವರ್ ಜಾಸ್ತಿ ಆದರೂ ಪರವಾಗಿಲ್ಲ, ಅವ್ರನ್ನ ಮನವೊಲಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ರಾಜಿಗೆ ಪ್ರಯತ್ನ ಮಾಡೋಣ. ನಿಮ್ಮ ಸಹಕಾರ ಅತ್ಯಮೂಲ್ಯವಾಗಿದೆ. ಎರಡನೇದಾಗಿ ಎಲ್ಲ ರೀತಿಯಲ್ಲೂ ನೀವು ಸಹಕಾರ ಈ ಹಿಂದೆನೂ ಕೂಡ ಕೊಡ್ಕೊಂಡು ಬಂದಿದ್ದೀರಾ, ಕೋರ್ಟ್ ಪ್ರಕ್ರಿಯೆಗಳಲ್ಲೂ ಕೊಡ್ತಾ ಇದ್ದೀರಾ. ಮತ್ತು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಓಲ್ಡ್ ಪ್ರಕರಣಗಳಲ್ಲಿ ದಯವಿಟ್ಟು ಸ್ವಲ್ಪ ಸಮಯಾವಕಾಶ ಕೇಳೋದನ್ನ ಕಡಿಮೆ ಮಾಡಿ. ಆದಷ್ಟು ನಿಮ್ದೇನಾದರೂ ಬಾಕಿ ಉಳಿದಿದೆ ಕ್ರಾಸ್ ಮತ್ತು ಅಮೆಂಡ್ಮೆಂಟ್ಸ್ಗಳು ವಿತಿನ್ ಟೈಮಲ್ಲಿ ಗಮನದಲ್ಲಿ ಎದುರುಗಡೆಯವ್ರಿಗೂ ಬಿಟ್ಟು ಒಂದಿಷ್ಟು ಕಾಸ್ಟ್ ಏನಾದರೂ ಹಾಕ್ಸ್ಕೊಂಡು ಅದನ್ನು ಅಲ್ಲಿಂದಲ್ಲೇ ಮುಗಿಸ್ಬಿಡಿ. ಎಲ್ಲ ಮುಗಿದು 4-5 ಡೇಟ್ ಆರ್ಗ್ಯುಮೆಂಟ್ ಹೋದ್ಮೇಲೆ ಮತ್ತೆ ಟೈಮ್ ಕೇಳಿ ಸಮಯ ಒಂದು ಹಾಕ್ತೀನಿ, ಮತ್ತೊಂದು ಉಳಿದ್ಬಿಟ್ಟಿದೆ, ಇನ್ನೊಬ್ಬನ ಸೇರಿಸ್ಬೇಕು ಪಾರ್ಟಿಗೆ. ಇನ್ನೊಬ್ಬನ ಪಾರ್ಟಿ ಸೇರಿಸೋದು ಒಂದೇ, ಹೊಸದಾಗಿ ಕೇಸ್ ಹಾಕೋದು ಒಂದೇ, ಆ ಹಂತ ಬಂದ್ಬಿಡುತ್ತೆ. ಈಗ ಪಾರ್ಟಿ ಅಂತೂ 1 ಡೇಟಿಗೆ ನೋಟಿಸ್ ಸಲುವಾಗಿ ಬರೋದಿಲ್ಲ. ಅವ್ನು ಬಂದ್ಮೇಲೆ 6 ತಿಂಗಳಾದ್ಮೇಲೆ ಮತ್ತೆ ಅವ್ನಿಗೊಂದು ಅವಕಾಶ ಕೊಡ್ಬೇಕಾದ್ರೆ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಅದ್ರ ಮೇಲೆ ಒಂದು ಅಡಿಷನಲ್ ಇಶ್ಯೂಸ್. ನೀವೇ ಯೋಚನೆ ಮಾಡಿ, ಆಗಲೇ 8-10 ವರ್ಷ ಆಗಿರುತ್ತೆ ಕೇಸು. ಗೊತ್ತಿರುತ್ತೆ ಪಾರ್ಟಿಗೆ ಇನ್ನೊಬ್ಬ ಬಿಟ್ಟೋಗಿದ್ದಾನೆ, ಇನ್ನೊಬ್ಬ ಅವಶ್ಯಕತೆ ಇರುತ್ತೆ, ನೆಸೆಸರಿ ಪಾರ್ಟಿ ಅಂತ. ಅವನ್ನೆಲ್ಲ ಸ್ವಲ್ಪ ನೀವು ಗದ್ರಬಿಟ್ಟೆ ಮಾತಾಡ್ಬೇಕು ಕಕ್ಷಿದಾರರಿಗೆ. ನಿಮ್ಮಿಂದ ನಾವು ಬಯಸ್ಕೋಬೇಕಾಗುತ್ತಪ್ಪ ಕೋರ್ಟಲ್ಲಿ, ದಯವಿಟ್ಟು ಮೊದಲೇ ಇದ್ರೆ ಹೇಳ್ಬಿಡಿ ಅಂತ. ಮತ್ತೇನಾದ್ರು ಅಮೆಂಡ್ಮೆಂಟ್ಗಳು ಯಾವುದೋ ಪ್ರಾಪರ್ಟಿಗಳು ಬಿಟ್ಟೋಗಿದ್ರೆ ವಿತಿನ್ ಟೈಮಲ್ಲಿ ಸಂಬಂಧಪಟ್ಟ ಅರ್ಜಿ ಹಾಕೊಂಡು ನೀವು ಸರಿಪಡಿಸ್ಕೊಬಿಡಿ. ಕೊನೆ ಹಂತದಲ್ಲಿ ಬರೋದ್ರಿಂದ ನಮಗೂ ಸ್ವಲ್ಪ ಬೇಸರ ಆಗುತ್ತೆ. ಓಲ್ಡ್ ಮ್ಯಾಟ್ರ್ ನಾವು ಡಿಸ್ಪೋಸಿಂಗ್ ತೊಗೊಂಡ್ಬಿಟ್ಟಿರ್ತೀವಿ ಕೈಗೆ. ಒಂದ್ಸಲ ಏನಿರುತ್ತೆ, ಈ ತಿಂಗಳಿಗೆ ಒಂದು ಪಾಯಿಂಟಿಗೂ ಆಗ್ಬಿಡುತ್ತಪ್ಪ, ಕೇಸ್ ಮುಗಿದೋಗುತ್ತೆ. ಆ ಹಂತದಲ್ಲಿ ಬಂದಾಗ ಸ್ವಲ್ಪ ಬೇಸರ ವ್ಯಕ್ತ ಆಗುತ್ತೆ, ನಾವು ಬೇಸರದಲ್ಲಿ ಹೇಳಬೇಕಾಗುತ್ತೆ. ಅವಕಾಶ ಆ ಮಾಡ್ಕೊಳ್ಬಿಡಿ. ಆದಷ್ಟು ಹಳೆ ಮ್ಯಾಟ್ರ್ಗಳನ್ನ ರಾಜಿ ಮೂಲಕ ಆದ್ರೂ ಸರಿ ಅಥವಾ ರೆಗ್ಯುಲರ್ ಪ್ರಕ್ರಿಯೆ ಮೂಲಕ ಆದ್ರೂ ಸರಿ ಅದನ್ನು ಮುಗಿಸೋಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯವಾಗಿದೆ. ಯಾಕೆಂದರೆ ಪ್ರತಿ ಮೀಟಿಂಗಲ್ಲೂ ನಮಗೆ ಓಲ್ಡ್ ಮ್ಯಾಟ್ರ್ಗಳ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ನಿಮ್ಮ ಸಹಕಾರ ಇಲ್ಲದೆ ನಾವು ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಡಾಖಂಡಿತ ಕೊಡೋದಿಲ್ಲ, ನಾವು ವಜಾ ಮಾಡ್ತೀವಿ, ನಾವು ಮತ್ತೊಂದು ಮಾಡ್ತೀವಿ, ನಿಮ್ಗೆ ಅವಕಾಶ ಇಲ್ಲ ಅಂತ ನಾವು ಹೇಳೋಕ್ಕೂ ನಮಗೂ ಮನಸ್ಸಿರೋದಿಲ್ಲ. ಹೇಳೋದು ಬೇಡ. ಎಷ್ಟು ಸಾಧ್ಯನೋ ನಾವು ವಿತಿನ್ ಟೈಮಲ್ಲಿ ಅವಕಾಶ ಕೊಡ್ತೀವಿ. ಬಟ್ ನೀವು ಸರಿಯಾದ ಸಮಯದಲ್ಲಿ ಸೂಕ್ತವಾದ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಅದನ್ನು ಮುಗಿಸೋಕ್ಕೆ, ಅದನ್ನು ಆದಷ್ಟು ಪ್ರಕ್ರಿಯೆಗಳನ್ನ ಮುಕ್ತಾಯಗೊಳಿಸೋಕ್ಕೆ ಪ್ರಯತ್ನ ಮಾಡಿ. ಮತ್ತೊಮ್ಮೆ ನಿಮ್ಮಲ್ಲಿ ಎಲ್ಲರಂತೂ ಒಂದು ರಿಕ್ವೆಸ್ಟು, ಸಭೆಯಲ್ಲಿ ಅಂಚೆ ಇಲಾಖೆಯ ಪೋಸ್ಟ್ ಮಾಸ್ಟರ್ ನರೇಶ್ ಅವರು ಅಂಚೆ ಇಲಾಖೆ ವಿವಿಧ ಉಳಿತಾಯ ಯೋಜನೆಗಳ ಕುರಿತು ಮಾಹಿತಿ ಕೊಟ್ಟು ಸಾರ್ವಜನಿಕರು ಅಂಚೆ ಇಲಾಖೆಯಲ್ಲಿ ಠೇವಣಿ ಖಾತೆ ತೆರೆಯುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ CS ಸುಕನ್ಯಾ, ಅಪರ ಸಿವಿಲ್ ನ್ಯಾಯಾಧೀಶೆ ಭಾವನಾ, ಸರ್ಕಾರಿ ಸಹಾಯಕ ಅಭಿಯೋಜಕರು ಆದರೂಪ ಹಾಗೂ ಮೊಹಮ್ಮದ್ ಖ್ವಾಜಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಕಾರ್ಯದರ್ಶಿ CG ಭಾಸ್ಕರ್, ಹಿರಿಯ ವಕೀಲ ಎಂ ಪಾಪಿರೆಡ್ಡಿ ಸೇರಿ ಹಲವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, H News, ಶಿಡ್ಲಘಟ್ಟ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.